ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನೀವೇನಾದರೂ ಹೊಸ ವ್ಯೂವರ್ ಆಗಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಯವಿಟ್ಟು ಬೆಲ್ ಐಕನನ್ನು ಒತ್ತಿ. ಇದರಿಂದಾಗಿ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಷನ್ಸ್ ಬರ್ತದೆ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಇಷ್ಟವಾಗುವಂತಹ ಕಾರ್ನ್ ಪಕೋಡವನ್ನು ಮಾಡುವ. ನಾನು ಇದಕ್ಕೆ ಬೇಯಿಸಿಕೊಂಡ ಕಾರ್ನನ್ನು ತಗೊಂಡಿದ್ದೇನೆ. ಇದರಲ್ಲಿ ಅರ್ಧದಷ್ಟು ಕಾರ್ನನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿ ತರಿತರಿಯಾಗಿ ರುಬ್ಕೊಳ್ತೇನೆ. ಹೀಗೆ ರುಬ್ಬಿಕೊಳ್ಳುವಾಗ ನೀವು ಬೇಕಾದರೆ ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ಬೋದು. ಇದು ಮಕ್ಕಳಿಗೆ ಸ್ಪೆಷಲಾಗಿ ಮಾಡೋದ್ರಿಂದ ನಾನು ಹಸಿಮೆಣಸಿನಕಾಯನ್ನು ರುಬ್ಬುವಾಗ ಹಾಕ್ಕೊಳ್ಳಿಲ್ಲ. ನೋಡಿ, ಈ ಥರ ಆದರೆ ಸಾಕು. ಇವಾಗ ಒಂದು ಪಾತ್ರೆಗೆ ರುಬ್ಬಿಟ್ಕೊಂಡ ಮಿಶ್ರಣವನ್ನು ಹಾಕಬೇಕು. ಆಮೇಲೆ ಅದಕ್ಕೆ ಬೇಯಿಸಿಕೊಂಡಿರುವ ಉಳಿದ ಕಾರ್ನನ್ನು ಹಾಕಬೇಕು. ನಂತರ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಅದಕ್ಕೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪಿದ್ದರೆ ಅದನ್ನು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಕೂಡ. ಆಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 4 ಚಮಚದಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದನ್ನು ಈ ಥರ ಮಿಕ್ಸ್ ಮಾಡುವಾಗ ನೀರನ್ನು ಉಪಯೋಗಿಸೋದು ಬೇಡ, ಯಾಕೆಂದರೆ ಜೋಳದಲ್ಲಿರುವ ನೀರು ಇದಕ್ಕೆ ಸಾಕಾಗ್ತದೆ. ಈ ಥರ ಕಲಿಸ್ಕೊಳ್ಳಿ ಸಾಕು. ಎಣ್ಣೆ ಬಿಸಿ ಆದಮೇಲೆ ಈ ಥರ ಒಂದೊಂದೇ ಎಣ್ಣೆಗೆ ಬಿಡಿ. ಇದನ್ನು ನೀವು ಚಪ್ಪಟೆ ಆಕಾರದಲ್ಲೂ ಮಾಡಿ ಎಣ್ಣೆಗೆ ಹಾಕ್ಬೋದು. ಇದು ಚಟ್ಟಂಬಡೆ ಥರ ಕಾಣಿಸ್ತದೆ. ಗೋಲ್ಡನ್ ಬ್ರೌನ್ ಬರೋವರೆಗೆ ಇದನ್ನು ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಕಲರ್ ಚೇಂಜ್ ಆದರೆ ಸಾಕು. ಆಮೇಲೆ ಇದನ್ನು ಎಣ್ಣೆಯನ್ನು ತೆಗೆದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಗರಿಗರಿಯಾದ ಟೇಸ್ಟಿಯಾದಂಥ ಹಾಗೆ ಹೆಲ್ದಿಯಾಗಿರುವಂಥ ಕಾರ್ನ್ ಪಕೋಡ ಇವಾಗ ಸವಿಯಲು ಸಿದ್ಧವಾಗಿದೆ. ಮಕ್ಕಳಿಗಂತೂ ಇದು ತುಂಬ ಇಷ್ಟವಾಗ್ತದೆ. ಮಳೆಗಾಲದಲ್ಲಿ ಮತ್ತು ಸಾಯಂಕಾಲದ ಟೀ ಜೊತೆಗೂ ಕೂಡ ಇದು ಸೂಪರ್ ಆಗಿರುವಂತಹ ಕಾಂಬಿನೇಷನು. ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಸಿಗೋಣ.